ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಕನ್ನಡ ಲಾಗ್ಸ್. ನಾನಿವತ್ತು ಬ್ಯಾಂಗ್ಳೂರ್ಗೆ ಹೋಗೋ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಹಾಕೋಕ್ಕೆ ಇಷ್ಟಪಡ್ತೀನಿ ನಾನು. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನನ್ನ ಹಸ್ಬೆಂಡ್ ಅಲ್ಲೇ ಕೆಲಸಕ್ಕೆ ಹೋಗೋದ್ರಿಂದ ಅಲ್ಲೇ ಬೆಂಗಳೂರು ಬಸ್ಸನ್ನು ಹತ್ತಿಸ್ಬಿಟ್ಟು ಹೋಗ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಬಂದು ಜಾಯಿನ್ ಆಗ್ತಾರೆ. ಅವರು ನಾವು ಒಟ್ಟಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಅವರು ಇನ್ನೊಬ್ಬರು ಅಕ್ಕಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಅವರು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಇವರು ಕೂಡ. ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅಂದ್ರೆ ಎಲ್ಲರನ್ನೂ ನಾನು ಅಕ್ಕ ಅಂತಲೇ ಕರಿತೀನಿ. ಬಟ್ ಇವರು ದೊಡ್ಡಕ್ಕ, ಅದರಿಂದಾಗಿ ನಾನು ಇವ್ರನ್ನ ಅಮ್ಮ ಅಂತಲೇ ಕರಿತೀನಿ. ನಾನು ಮದುವೆ ಆದಾಗ್ಲಿಂದನೂ ಕೂಡ ಇವ್ರನ್ನ ಅಮ್ಮ ಅಮ್ಮ ಅಂತಲೇ ಕರಿತಾ ಇರೋದು. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಅಮ್ಮ ಅಂತ ಕರಿತೀನಿ. ಇವರು 9 ಗಂಟೆಗೆ ಬಂದು ಇಲ್ಲಿ ಕಾಯ್ತಾ ಇದ್ರು. ಆದರೆ ನಾವು ಸ್ವಲ್ಪ ಹೋಗೋದು ಲೇಟ್ ಆಯಿತು. ನಾವು ಹೋಗಿದ್ದು ಲೇಟ್ ಆಯಿತು, ಅದನ್ನು ನಾವು ಸ್ವಲ್ಪ ಮುಚ್ಚಾಕೋಕ್ಕೆ ಅಂತ ಅಂದ್ಬಿಟ್ಟು ನಾವು ಬರಲ್ಲ, ಹೋಗು ನೀನು ವಾಪಸ್ಸು ನಿಮ್ಮೂರಿಗೆ ಅಂತ ಅಂದ್ಬಿಟ್ಟು ಅಮ್ಮಂಗೆ ಹೇಳಿದ್ವಿ. ಅದಕ್ಕೆ ಅಂತಲೇ ಅಮ್ಮ ಅದನ್ನೇ ಸೀರಿಯಸ್ಸಾಗಿ ತೊಗೊಂಡು ಅವ್ರ ಊರಿಗೇ ಹೋಗ್ತಾಯಿದ್ರು ವಾಪಸ್ಸು. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಆಟೋ ಹತ್ಕೊಂಡು ಅವ್ರ ಊರಿಗೆ ಹೋಗಕ್ಕೆ ಅಂತ ಕೂತಿದ್ದಾರೆ. ನಾವು 5 ನಿಮಿಷ ಲೇಟ್ ಆಗಿದ್ರು ಕೂಡ ಅವ್ರು ವಾಪಸ್ ಅವ್ರ ಊರಿಗೆ ಹೋಗ್ತಾಯಿದ್ರು. ಆ ಥರ ಒಂದು ಫನ್ನಿ ಇನ್ಸಿಡೆಂಟ್ ಬೇರೆ ಆಯಿತು ಅಲ್ಲಿ. ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ, ನೀನು 5 ನಿಮಿಷ ಲೇಟ್ ಆಗಿದ್ದಿದ್ರು ನಾನು ಹೋಗ್ತಾ ಇದ್ದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರ ತಮ್ಮಂಗೆ. ನಾನು ಬರಲಿಲ್ಲ ಅಂದರೂ ಕೂಡ ಅವರೊಬ್ಬರೇ ಬೆಂಗಳೂರಿಗೆ ಹೋಗ್ಬೋದಾಗಿತ್ತು. ಬಟ್ ಅವರಿಗೆ ಬೆಂಗಳೂರಿಗೆ ಹೋಗೋಕ್ಕೆ ಅಷ್ಟೊಂದು ಗೊತ್ತಿಲ್ಲ, ಅದರಿಂದಾಗಿ ಅವ್ರು ನನ್ನನ್ನೇ ಕಾಯ್ತಾ ಇದ್ದಾರೆ. ನಾವು ಇವಾಗ ಯಶವಂತಪುರದ ಹತ್ರ ಬಂದ್ವಿ. ನಮ್ಮ ಅಕ್ಕವರ ಮನೆ ಇರೋದು ಇಲ್ಲೇನೆ ಯಶವಂತಪುರದಲ್ಲಿ. ಅದಕ್ಕೋಸ್ಕರ ಅಂತಂದ್ಬಿಟ್ಟು ಇಲ್ಲೇ ಇಳ್ಕೊಂಡ್ವಿ. ಇಲ್ಲಿಂದ ಸ್ವಲ್ಪ ದೂರ ಆಟೋದಲ್ಲಿ ಹೋಗಬೇಕು. ಅದಕ್ಕೋಸ್ಕರ ಅಂತಂದ್ಬಿಟ್ಟು ನಾವು ಮೆಟ್ಲತ್ತಿ ಬಂದು ರೋಡ್ ದಾಟಿ ಬಂದು ಆಟೋಗೆ ಹತ್ಕೊಂಡು ಬಂದ್ವಿ. ಅಲ್ಲೂ ಕೂಡ ನನ್ನ ಮಗನ ತರಲೆ ನೋಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಸುಮ್ಮನೆ ಇರ್ತಾ ಇರಲಿಲ್ಲ. ಇಲ್ಲಿ ತೊಗರಿಕಾಳು ತೊಗೊಂಬಂದಿದ್ರು ನಮ್ಮಮ್ಮ, ಅದನ್ನು ಬಿಡಿಸ್ಕೊಡ್ತಾ ಇದ್ವಿ. ನಾವೇ ಅಡುಗೆ ಮಾಡೋಣ ಅಂತಂದ್ಬಿಟ್ಟು. ನಮ್ಮ ಅಕ್ಕ ಅವ್ರಿಗೆ ಆಗಲ್ವಲ್ಲ, ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಅಡುಗೆ ಮಾಡೋಣ ಅಂತಂದ್ಬಿಟ್ಟು ಬಿಡಿಸ್ತಾ ಇದ್ವಿ. ನನ್ನ ಮಗಳನ್ನ ಅಲ್ಲಿ ಹೋಗೋರು ಬರೋರೆಲ್ಲ ತುಂಬಾ ಮಾತಾಡಿಸ್ತಾ ಇದ್ರು. ನಮ್ಮ ಅಮ್ಮನೂ ಕೂಡ ಮಾತಾಡಿಸ್ತಾ ಇದ್ರು. ಅದಕ್ಕೆ ಆಯ್ ಮಾಡ್ತಿದ್ದಾಳೆ, ಫ್ಲೈಂಗ್ ಕಿಸ್ ಮಾಡ್ತಿದ್ದಾಳೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ಲು ಅಲ್ಲೇನು ಸ್ವಲ್ಪನೂ ಕೂಡ ನಮಗೆ ಬೇಜಾರು ಮಾಡಲಿಲ್ಲ. ಅಳೋದು, ಹಿಂಸೆ ಕೊಡೋದು ಏನೂ ಮಾಡಲಿಲ್ಲ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಪಾರ್ಕಿಗೆಲ್ಲ ಕರ್ಕೊಂಡೋಗಿದ್ದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತುಂಬ ಚೆನ್ನಾಗಿದ್ಲು. ಅಲ್ಲಿದ್ದವ್ರ ಜೊತೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಆಮೇಲೆ ನಾವು ಅಲ್ಲೇ ಉಳ್ಕೊಂಡ್ವಿ. ಬಟ್ ನಮ್ಮಮ್ಮ ಊರಿಗೆ ಹೋಗಬೇಕು ಅಂತಂದ್ಬಿಟ್ಟು ಹೊರಟರು. ಅದಕ್ಕೋಸ್ಕರ ಅಂತಂದ್ಬಿಟ್ಟು ನಾನು ಸ್ವಲ್ಪ ಬೋಂಡ ಮಾಡಿ ಆ ಕಡೆ ಟೀನ ಇಟ್ಟಿದ್ದೆ. ಆಮೇಲೆ ಇವಾಗ ಸಂಜೆ ಒಂದು 5 o'clock 5:30 ಆಗಿತ್ತು. ನಮ್ಮ ಅಕ್ಕನ ಮಗಳು ಮತ್ತು ನಾನು ಮತ್ತು ನನ್ನ ಮಗ ಪಾರ್ಕಿಗೆ ಹೋಗೋಣ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರೋಣ ಅಂತಂದ್ಬಿಟ್ಟು ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗಳು ನಾನು ಬರೋಲ್ಲ, ನಾನು ತೋರಿಸ್ಬೇಡ ಅಂತಂದ್ಬಿಟ್ಟು ಅವಳನ್ನು ಫೇಸ್ ಕವರ್ ಮಾಡ್ಕೋತಾ ಇದ್ಲು. ಅದಕ್ಕೆ ನಾನು ಹಿಂಸೆ ಮಾಡಿ ಏನು ತೋರಿಸೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಲಿಲ್ಲ. ಈ ಪಾರ್ಕು ನಾವು ಬೆಂಗಳೂರಲ್ಲಿದ್ದಾಗ ಜಾಸ್ತಿ ಇದಕ್ಕೇ ಬರ್ತಾ ಇದ್ದಿದ್ದು. ಅದಕ್ಕೆ ಅಂತಂದ್ಬಿಟ್ಟು ಇದೇ ಪಾರ್ಕಿಗೆ ಬಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಬಟ್ ಮಕ್ಕಳು ಆಟ ಆಡೋ ಅಂಥದ್ದು ಯಾವುದೂ ಇರಲಿಲ್ಲ. ಬರೀ ನೋಡ್ಬೋದಾಗಿತ್ತು. ನೋಡಿ ಒಂಥರ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು ಈ ಪಾರ್ಕು. ಮತ್ತು ದೊಡ್ಡವ್ರಿಗೆ ಎಕ್ಸಸೈಸ್ ಮಾಡೋಕ್ಕೆ ಆ ಥರ ಚೆನ್ನಾಗಿತ್ತು ಪಾರ್ಕ್ ಇದು. ಮಕ್ಕಳು ಆಟ ಆಡೋಂಥ ಗೇಮು ಇಲ್ಲಿ ಇರಲಿಲ್ಲ. ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಬೇಕಾಗಿತ್ತು. ನೆಕ್ಸ್ಟು ಅಲ್ಲಿಗೆ ಹೋದ್ವಿ. ಇಲ್ಲಿ ಎಲ್ಲ ನೋಡಿಕೊಂಡು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಾನು ಅಲ್ಲಿಗೆ ಕರ್ಕೊಂಡು ಹೋದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನನಗಂತೂ ತುಂಬ ಖುಷಿಯಾಯಿತು. ನನಗೆ ಪಾರ್ಕಿಗೆ ಕರ್ಕೊಂಡು ಹೋಗೋದೇ ಒಂಥರ ಖುಷಿ, ನನಗೆ ಇಷ್ಟ. ನನಗೆ ಪರ್ಸ್ನಲಿ ನನಗಿಷ್ಟ ಆಗುತ್ತೆ. ಯಾಕೆಂದರೆ ಸುಮ್ಮನೆ ಫ್ರೀಯಾಗಿ ಆಟ ಆಡ್ತಿರ್ತಾರೆ. ರೋಡಲ್ಲೆಲ್ಲ ಬಿಟ್ಟರೆ ಸುಮ್ಮನೆ ವೆಹಿಕಲ್ಸ್ಗಳು ಎಲ್ಲ ಇರುತ್ತೆ. ಇಲ್ಲಿ ಕರ್ಕೊಂಡು ಬಂದುಬಿಟ್ರೆ ಅವ್ರಿಗೆ ಇಷ್ಟ ಬಂದಂಗೆ ಆಟ ಆಡ್ಕೊಂಡು ಇರ್ತಾರೆ ಅಂತ ಅಂದ್ಬಿಟ್ಟು ಆ ಮೆಂಟಾಲಿಟಿಲಿ ನಾನು ಜಾಸ್ತಿ ಬೆಂಗಳೂರಿಗೆ ಹೋದಾಗ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾರೆ. ಅದರಲ್ಲಿ ಜಾಸ್ತಿ ನನ್ನ ಮಗನೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು. ಇದನ್ನೆಲ್ಲ ಪಾರ್ಕಿಗೆ ಹೋಗೋದು ಇದನ್ನೆಲ್ಲ. ಬೆಂಗಳೂರಿಗೆ ಹೋದರೆ ಸಾಕು, ಅಮ್ಮ ನನಗೆ ಪಾರ್ಕಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅಲ್ಲಿರೋ ಜಿಂಕೆಗಳು, ಸಿಂಹ, ಹುಲಿ, ಏನೇನೋ ಒಂದು
ಇದನ್ನೆಲ್ಲ ಮಾಡಿದರು. ಈ ಥರ ಕಲೆಗಳನ್ನೆಲ್ಲ ಮಾಡಿದರು ಅಲ್ಲಿ. ಇದ್ರ ಮೇಲೆಲ್ಲ ಕುತ್ಕೊಂಡು ಫೋಟೋ ಓಡಿಸ್ಕೊಂಡು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ದೆ. ಅವ್ನು ಕೂರೋದಲ್ದಲೆ ಅವಳ ತಂಗಿನ ಬೇರೆ ಕೂರಿಸ್ಕೊಂಡು ಅಮ್ಮ ನಾನು ಓಡಿಸ್ತೀನಿ ಅಂತ ಓಡಿಸ್ತಿದ್ದ. ಹಾಯ್ ಬೇರೆ ಮಾಡ್ತಾ ಇದ್ದಾನೆ. ತುಂಬ ಅಂದರೆ ತುಂಬ ಖುಷಿಪಟ್ಟ ಅಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ. ಇದನ್ನೆಲ್ಲ ನೋಡಿ ಅನಿಮಲ್ಸ್ಗಳೆಲ್ಲ ನೋಡಿ ಅವ್ನಿಗೆ ತುಂಬಾ ಇಷ್ಟ ಆಯ್ತು ಈ ಪಾರ್ಕು. ಈ ಪಾರ್ಕಲ್ಲಂತೂ ಮಕ್ಕಳಿಗೆ ಇಷ್ಟ ಆಗೋ ಥರ ಅವ್ರಿಗೆ ಅಟ್ರ್ಯಾಕ್ಟ್ ಮಾಡೋ ಥರ ಎಲ್ಲನೂ ಕೂಡ ಮಾಡಿದರು. ನೋಡಿ ಕಪ್ಪೆಗಳು ಏನು ರಿಯಲಿಸ್ಟಿಕ್ ಆಗಿ ಮಾಡಿದರು ಅಂತಂದರೆ ಇದನ್ನೆಲ್ಲ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ನೋಡಿ ಆ ಒಂದು ನವಿಲಿತ್ತಲ್ಲ, ಆ ನವಿಲು ಕೂಡ ಅಷ್ಟೇ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂದರೆ ನಿಜವಾಗ್ಲೂ ನಿಜ ಹಕ್ಕಿಗಳೇ ಇದು, ನವಿಲೇ ಇದು ಅನ್ನೋ ಥರ ಅಷ್ಟು ಚೆನ್ನಾಗಿ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ನೋಡಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸ್ವಲ್ಪ ಜನಗಳೇ ಒಂದು ಸ್ವಲ್ಪ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಸ್ವಲ್ಪ, ಇನ್ನು ಮಿಕ್ಕಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ಇದ್ದಿದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ನೋಡಿ ಹಸು ಕರು, ಕುರಿ, ಮನುಷ್ಯ ಅದೆಲ್ಲ ಎಷ್ಟು ತುಂಬಾ ಚೆನ್ನಾಗಿ ಮಾಡಿದರು. ಆ ಕಲೆಗೊಂದು ಹ್ಯಾಟ್ಸ್ ಆಫೇ ಹೇಳಬೇಕು, ತುಂಬಾ ಚೆನ್ನಾಗಿ ಮಾಡಿದರು. ನೋಡಿ ಇಲ್ಲಿ ನನ್ನ ಮಕ್ಳು ಇವಾಗ ಆಟ ಆಡ್ತಾ ಇದ್ದಾರೆ. ಹೋದ್ರು ನನ್ನ ಮಗನ ತರಲೆ ಮಾತ್ರ ತಪ್ಪಲ್ಲ. ಹಾಗೇನೆ ಅಲ್ಲಿ ನಮ್ಮ ಅಕ್ಕರ ಮನೆಯಲ್ಲಿ ಗ್ಯಾಸಲ್ಲೇ ರಾಕೆಟ್ನ ಆರಿಸ್ಬಿಟ್ಟಿದ್ದ. ನಾನಿಲ್ಲಿ ಸ್ವಲ್ಪ ಫೋಟೋನ ತೆಗಿಯೋಣ ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ಕೂರಿಸ್ಕೊಂಡಿದ್ದೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಆಪಲ್ನ ಕಟ್ ಮಾಡಿರೋ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳೇ ಮಾತ್ರ ತುಂಬಾ ಅಟ್ರ್ಯಾಕ್ಟ್ ಆಗೋ ಥರ ಪಾರ್ಕ್ ಇದು. ತುಂಬಾ ಚೆನ್ನಾಗಿತ್ತು ಮಾತ್ರ. ಅದರಲ್ಲೂ ನನ್ನ ಮಗನ್ನ ಎಲ್ಲೋ ಒಂದು ರೂಮಿಗೆ ಕೂಡಾಕ್ಬಿಟ್ಟು ಬಿಟ್ಟರೆ ಎಷ್ಟು ಆ್ಯಕ್ಟಿವ್ ಆಗಿ ಆಗ್ತಾರೆ ನೋಡಿ, ಆ ಥರ ಆಗಿಬಿಟ್ಟಿದ್ದ. ಏನೋ ಅಲ್ಲೊಂಥರ ಫುಲ್ಲು ಫ್ರೀಯಾಗಿ ಆಟ ಆಡ್ತಿದ್ದ. ಕೈಗೆ ಸಿಗ್ತಾ ಇರಲಿಲ್ಲ. ನಾನೇ ಹುಡುಕ್ಬೇಕಿತ್ತು ಎಲ್ಲಿದ್ದ ಅಂತ ಅಂದ್ಬಿಟ್ಟು. ಒಂದು ಫೋಟೋ ತೆಗಿಯೋಣ ಅಂತ ಅಂದ್ಬಿಟ್ಟು ಹುಡುಕಿದ್ರೆ ಎಲ್ಲೂ ಇರ್ತಾ ಇರಲಿಲ್ಲ. ಅಷ್ಟು ತರಲೆ ಮಾಡಿಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ದ. ನಾನೇ ಒಂದು ಕಡೆ ಇದ್ದರೆ ಅವನೇ ಒಂದು ಕಡೆ ಇರ್ತಾ ಇದ್ದ. ಅಷ್ಟು ಎಂಜಾಯ್ ಮಾಡ್ದೆ. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ನಾನು ಚೆನ್ನಾಗಿ ಎಂಜಾಯ್ ಮಾಡಿದೆ. ಆದರೆ ನನ್ನ ಮಗಳು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ನನ್ನ ಮಗ ನನ್ನ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದ. ಆ ಥರ ಆಗಿತ್ತು ಪಾರ್ಕಲ್ಲಿ. ತುಂಬಾ ಚೆನ್ನಾಗಿತ್ತು. ಈ ಪಾರ್ಕಿಗೆ ನಮ್ಮ ಜೊತೆನೇ ನಮ್ಮ ಪಕ್ಕದ ಮನೆ ಆಂಟಿ ಕೂಡ ಬಂದಿದ್ದರು. ಅವರು ನಾವೆಲ್ಲ ಈಗ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟಿಗೆ ಹೋದ್ವಿ. ಆಟೋದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಹತ್ರ ಬಂದ್ವಿ. ಇಲ್ಲಿ ಸ್ನ್ಯಾಕ್ಸ್ ಹತ್ರ ಇಲ್ಲಿ ಗೋಬಿ ಮಂಚೂರಿ ಮತ್ತು ಪಾನಿಪೂರಿ ಮತ್ತು ಮಸಾಲೆ ಪುರಿ ಎಲ್ಲ ತೊಗೊಂಡ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು ಬಂದ್ವಿ. ಆ ಆಂಟಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇನ್ನೂ ನಮ್ಮನ್ನು ಮರ್ತೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಈಗ ನಾವು ಮೊದಲು ಬೆಂಗಳೂರಲ್ಲಿದ್ವಲ್ಲ, ನಮ್ಮ ಮನೆ ಎದುರುಗಡೆ ಇವ್ರ ಮನೆ. ಆಗ್ಲಿಂದನೂ ತುಂಬ ಕ್ಲೋಸ್ ಅಂದರೆ ಕ್ಲೋಸ್ ಆಗಿದ್ರು ಇವರು. ತುಂಬ ಒಳ್ಳೆಯ ಆಂಟಿ. ಒಂಥರ ಚೆನ್ನಾಗಿತ್ತು. ಬೆಂಗಳೂರಿಗೆ ಹೋಗಿದ್ದು ನಮ್ಮನ್ನು ಯಾರೂ ಕೂಡ ಮರ್ತಿರಲಿಲ್ಲ. ತುಂಬಾ ಚೆನ್ನಾಗಿ ಅನ್ನಿಸ್ತು ಅದೆಲ್ಲ. ಅಲ್ಲಿಂದ ನಾವು ಹೋಗಿದ್ದು ಗೇಮ್ ಇರೋವಂಥ ಪಾರ್ಕಿಗೆ ಹೋದ್ವಿ. ಅಲ್ಲೂ ಕೂಡ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಅಲ್ಲೂ ಕೂಡ ನನ್ನ ಮಕ್ಕಳನ್ನ ಆಟ ಆಡಿಸ್ಕೊಂಡು ಗೇಮ್ ಇರೋ ಹತ್ರ ಹೋಗ್ಬಿಟ್ಟು ಅಲ್ಲೂ ಆಟ ಆಡಿಸ್ಕೊಂಡು ಬಂದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ ನನ್ನ ಮಗ. ನೋಡಿ ಎಲ್ಲೋದ್ರೂ ಅವಂದೇ ಅನ್ನೋ ಥರ ಈಗ ಎಲ್ಲೋದ್ರೂ ಫುಲ್ ಎಂಜಾಯ್ ಮಾಡ್ತಾನೆ. ಒಂದು ಸ್ವಲ್ಪನೂ ನನಗೆ ಹಿಂಸೆ ಅಂತ ಕೊಡಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಬಟ್ ಸಿಕ್ಕಾಬಟ್ಟೆ ತರಲೆ. ಅವನು ಹಿಡಿಯೋದೇ ಒಂಥರ ನನಗೆ ಒಂದು ದೊಡ್ಡ ಟಾಸ್ಕ್ ಅನಿಸುತ್ತೆ. ಅದು ಆದಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಅಕ್ಕನ ಮಗ ಇದ್ದ. ಅವನು ವೀಡಿಯೋದಲ್ಲಿ ಬಾರೋ ಅಂತಂದರೆ ನಾನು ಬರಲ್ಲ ಅಂತ ಮುಖ ಮುಚ್ಕೊಂಡು ಕೆಳಗಡೆ ಎಲ್ಲ ಓಡೋಗ್ತಾ ಇದ್ದ. ಅದು ಒಂದು ವೀಡಿಯೋ ಮಾಡ್ಕೊಂಡೆ. ಇದನ್ನು ಪಕ್ಕ ನಾನು ಹಾಕ್ತೀನಿ ಅಂತ ಅವ್ನಿಗೆ ಹೇಳ್ತಾ ಇದ್ದೀನಿ. ಆದರೂ ಮುಖನ ಮುಚ್ಕೊಂಡೇ ಇದ್ದ. ನೋಡಿ ಇದು ನಮ್ಮ ಅಕ್ಕರ ಮನೆ. ನಾವಿದ್ದಿದ್ದ ಮನೆ ಬೆಂಗಳೂರಲ್ಲಿ ಈ ಮನೆ. ಅದಕ್ಕೆ ಅಂತ ಅಂದ್ಬಿಟ್ಟು ಆ ಮನೆ ಒಂದು ವೀಡಿಯೋನ ಮಾಡ್ಕೊಂಡೆ. ನಾವಿದ್ದಿದ್ದು ಫಸ್ಟ್ ಫ್ಲೋರಲ್ಲಿ. ಆ ಮನೆ ಒಂದು ವೀಡಿಯೋನ ಮಾಡಿಕೊಂಡೆ. ಬಟ್ ಬೆಂಗಳೂರು ಅಂದರೆ ಅದೇ ಥರನೇ ಇರುತ್ತೆ. ಏನೋ ಒಂಥರ ನಾವು ಫಸ್ಟ್ ಮೆಮೊರಿಗೋಸ್ಕರ ಒಂದು ವೀಡಿಯೋನ ಮಾಡಿಕೊಂಡೆ. ನಾವು ಮದುವೆ ಆದಮೇಲೆ ಇದೇ ಅಲ್ವಾ ನಾವು ಫಸ್ಟ್ ಇದ್ದಿದ್ದು ಮನೆ ಅಂತ ಆ ಥರ ಒಂದು ಎಮೋಷನಲ್ಲಿ ಇರುತ್ತಲ್ಲ, ಅದಕ್ಕೆ ಅಂತ ಅಂದ್ಬಿಟ್ಟು ಅದೊಂದು ವೀಡಿಯೋನ ಮಾಡಿಕೊಂಡೆ. ನೆಕ್ಸ್ಟು ನಮ್ಮ ಅಕ್ಕ ಅವ್ರದ್ದೇ ಅವ್ರ ಹಸ್ಬೆಂಡ್ ಫ್ರೆಂಡ್ದು ಒಂದು ಕಾರ್ ಬಂತು. ಅವ್ರ ಜೊತೆನೇ ನಾವು ಊರಿಗೆ ಹೊರಟ್ವಿ. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ.
ನಾವು ಬೆಂಗಳೂರಲ್ಲಿದ್ದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇವಾಗ ಹೋಗಿದ್ದಕ್ಕೂ ಅವಾಗ ಇದ್ದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಅನ್ನಿಸ್ತು. ಒಟ್ಟಿಗೆ ಮನೆಯೆಲ್ಲ ಅದೇನೆ, ಬಟ್ ಈ ಡಿಫ್ರೆಂಟ್ ಇರುತ್ತಲ್ವ. ಆಮೇಲೆ ನಾವು ಇದ್ದಿದ್ದು ಮನೆ ಓನರ್ ಆಂಟಿ ಅವ್ರ ಹಸ್ಬೆಂಡ್ ಅವರೆಲ್ಲ ಎಷ್ಟು ಅವಾಗ ಸಪೋರ್ಟಿವ್ ಆಗಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ನಮ್ಮನ್ನಂತೂ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಓನರ್ ಆಂಟಿ. ಅದು ಅಲ್ಲದೆ ನಮ್ಮ ಅಕ್ಕನೂ ನಮ್ಮ ಮನೆ ಪಕ್ಕನೇ ಅಲ್ವ ಇದ್ದಿದ್ದು, ಅವಾಗ ಅವರು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ಅಕ್ಕವರು ಸುಮಾರು ಒಂದು 12-15 ವರ್ಷದಿಂದ ಅಲ್ಲೇ ಇರೋದ್ರಿಂದ ಫುಲ್ಲು ಎಲ್ಲರೂ ಫ್ರೆಂಡ್ ಆಗಿದ್ರು. ಅದೇ ಫ್ರೆಂಡ್ಸು ನಮಗೆ ಕಂಟಿನ್ಯೂ ಆಯಿತು. ಅಲ್ಲಿ ನಾವು ಹೋಗಿದ ತಕ್ಷಣ ನಮಗೇನೋ ಅದು ಹೊಸದು, ನಾವು ಎಲ್ಲೋ ಹೋಗ್ಬಿಟ್ಟಿದ್ದೀವಿ ಅನ್ನೋ ಒಂಥರ ಅಲೋನ್ ಫೀಲ್ ಅನ್ನಿಸ್ತಿಲ್ಲ ನನಗೆ. ತುಂಬಾ ಚೆನ್ನಾಗಿದ್ವಿ ಬೆಂಗಳೂರಲ್ಲಿ. ಅವರು ನಮ್ಮನ್ನು ಕುಣಿಗಲಲ್ಲಿ ಬಿಟ್ಟರು. ಇಲ್ಲಿ ನಮ್ಮ ಹಸ್ಬೆಂಡ್ ಬಂದು ಕರ್ಕೊಂಡೋಕ್ಕೆ ಅಂತ ಬರ್ತಾರೆ ಅಂತ ಬಿಟ್ಟು ನಾವು ಇಲ್ಲೇ ಕಾಯ್ಕೊಂಡಿದ್ವಿ. ಆಮೇಲೆ ಇಲ್ಲಿ ಅವತ್ತು ನಾವು ಬಂದಿದ್ದ ದಿನ ಅಮಾವಾಸ್ಯೆ. ಅವತ್ತು ಆಂಜನೇಯ ದೇವಸ್ಥಾನದ್ದು ಸ್ವಲ್ಪ ಪೂಜೆ ಇತ್ತು, ಅಲ್ಲಿಗೆ ಹೋದ್ವಿ ನಾವು. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ಅದನ್ನೆಲ್ಲ ನೋಡಿ ದರ್ಶನ ಮಾಡಿಕೊಂಡು ಅಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡಿದರು. ಆ ಪ್ರಸಾದಲ್ಲಿ ಇಸ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಕೂಡ ಬಂದರು. ಆಮೇಲೆ ನಾವು ಮನೆಗೆ ಹೋದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ರು. ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಪೂಜೆನ ಮಾಡಿದರು ದೇವರಿಗೆ. ಅಲ್ಲಿ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಪಲಾವ್ ಮತ್ತು ಕೇಸರಿಬಾತ್ ಮಾಡಿದರು. ಅದನ್ನು ಇಲ್ಲಿ ಕುತ್ಕೊಂಡು ತಿಂತಾ ಇದ್ವಿ. ಸ್ವಲ್ಪ ಮಾತ್ರ ತಿಂದರು. ಯಾಕೆ ಅಂತಂದರೆ ಇವರು ಆಲ್ರೆಡಿ ಕುರ್ಕುರೆ ಚಾಕ್ಲೇಟು ಈ ಥರದನ್ನ ತೊಗೊಂಡು ಪಲಾವ್ ಮತ್ತು ಕೇಸರಿಬಾತ್ ತಿಂತಾನೇ ಇಲ್ಲ. ನಾನು ಒಬ್ಬಳೇ ತಿನ್ನಬೇಕಾಗಿತ್ತು. ಅದಕ್ಕೋಸ್ಕರ ಅಂತಂದ್ಬಿಟ್ಟು ಬೇಡ ಅಂತ ನಾನು ಎತ್ತಿಡ್ತೆ. ಮನೆಗೆ ತಂದುಬಿಟ್ಟು ತಿಂದ್ವಿ. ಇವರಿಬ್ರದ್ದು ಆಟಗಳನ್ನ ನೋಡೋಕ್ಕೆ ಒಂಥರ ಚಂದ ನನಗೆ. ಯಾಕೆ ಅಂತಂದರೆ ಅವನು ಕಿವಿಲಿ ಅವಳಿಗೇನೋ ಹೇಳ್ತಾ ಇದ್ದ, ಅವಳು ಹ್ಞೂ ಅಂತ ಇದ್ಲು. ಇವ್ರದ್ದೆಲ್ಲ ಒಂಥರ ನೋಡಿದ್ರೆ ನಂಗೆ ಒಂಥರ ತುಂಬಾ ಖುಷಿ ಅನಿಸುತ್ತೆ. ನನ್ನ ಮಕ್ಕಳನ್ನ ನೋಡೋಕ್ಕೆ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ತುಂಬ ಚೆನ್ನಾಗಿರ್ತಾರೆ. ನಮ್ಮ ಹಸ್ಬೆಂಡ್ ಕರ್ಕೊಂಡೋಗಿ ಬರೋವರೆಗೂ ನನ್ನ ಮಗುನ ಹಿಡ್ದು ನನಗಂತೂ ಸಾಕಾಗೋಯ್ತು. ಅದು ಕುಣಿಗಲ್ ಸಿಟಿ ಅಲ್ವಾ, ಅಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಮೇನ್ ರೋಡ್ಗೆಲ್ಲ ಹೋಗ್ತಿದ್ದ. ಅಯ್ಯೋ ನನಗಂತೂ ತುಂಬಾ ಕಷ್ಟ ಆಯಿತು ಅವ್ನು ಹಿಡಿಯೋಕ್ಕೆ. ಜೊತೆಗೆ ನನ್ನ ಹಸ್ಬೆಂಡ್ ಬಂದರು. ಆಮೇಲೆ ನಾವು ಮನೆಗೆ ಹೊರಟ್ವಿ. ಇಲ್ಲಿ ಮನೆಗೆ ಬಂದಮೇಲೆ ನನ್ನ ಮಗಳದು ತಲೆ ಬಾಚ್ತಾ ಇದ್ದ. ಆ ಮೂಮೆಂಟು ಒಂಥರ ತುಂಬಾ ಚೆನ್ನಾಗಿತ್ತು. ಅಣ್ಣ ತಂಗಿ ಬಾಂಡಿಂಗ್ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದೊಂದು ವೀಡಿಯೋನ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.